ಎಲ್ರಿಗೂ ನಮಸ್ಕಾರ. ಏನಾಯ್ತು? 40ರಿಂದ 43 ಜನ ಪ್ಯಾಸೆಂಜರ್ಸ್ ಇದ್ರು ಬಸ್ಸಲ್ಲಿ. ಅದರಲ್ಲಿ 20ರಿಂದ 23 ಜನ ಸುಟ್ಟು ಬೂದಿಯಾಗಿದ್ದಾರೆ. ಈವನ್ ಅವ್ರ ಬಾಡೀಸ್ ಯಾವುದು ಯಾರ್ದಂತ ಐಡೆಂಟಿಫೈ ಮಾಡೋದಕ್ಕಾಗ್ತಿಲ್ಲ. ಸ್ಪಾಟ್ ಅಲ್ಲೇ ಬಂದು ಪೋಸ್ಟ್ ಮಾರ್ಟಮ್ ಮಾಡಿ DNA ಟೆಸ್ಟ್ ಮಾಡಿ ಪ್ಯಾರೆಂಟ್ಸ್ಗೆ ಇನ್ಫಾರ್ಮ್ ಮಾಡುವಂತಹ ಕೆಲಸಗಳು ಅಲ್ಲಿ ಮಾಡ್ತಿದ್ದಾರೆ. ಇಲ್ಲಿ ಯಾರ್ದು ತಪ್ಪು? ಡ್ರೈವರ್ ಏನಾದ್ರು ನಿದ್ದೆ ಹೋಗ್ಬಿಟ್ರ? ಇಲ್ಲ, ಕಾವೇರಿ ಬಸ್ ಅದೇ ಟ್ರಾವೆಲ್ಸ್ AC ಬಸ್ ಅದು ಕೂಡ ಅದ್ರಲ್ಲಿ ಏನಾದ್ರು ಟೆಕ್ನಿಕಲ್ ಇಶ್ಯೂಸ್ ಇತ್ತಾ? ಇಲ್ಲಾಂದ್ರೆ ಯಾರಾದ್ರೂ ಬಂದು ಆ ಬಸ್ನ ಆಕ್ಸಿಡೆಂಟ್ ಬೇಕಂತಾನೆ ಆಕ್ಸಿಡೆಂಟ್ಸ್ ಮಾಡಿಸಿದ್ರ? ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ. ಕಂಪ್ಲೀಟ್ ಆಗಿ ವಿಡಿಯೋ ಯಾರು ಕೂಡ ಸ್ಕಿಪ್ ಮಾಡ್ದಿರಾ ನೋಡಿ. ಏನಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ನೋಡಿ, ಹೈದರಾಬಾದಲ್ಲಿ ಬಸ್ ಸ್ಟಾರ್ಟ್ ಆಯ್ತು. ಪ್ಯಾಸೆಂಜರ್ಸ್ನ ಎಲ್ಲ ಹೋಗಿ ಪಿಕ್ ಮಾಡಿಕೊಂಡು ಹೈವೇ ಮೇಲೆ ಬಸ್ ಬರ್ತಿತ್ತು. ಇಲ್ಲಿ ಹೋಟೆಲ್ಸ್ ಹತ್ರ ಕೂಡ ಗಾಡಿ ಸೈಡ್ಗೆ ಹಾಕಿದ್ರು. ಯಾಕಂದ್ರೆ ದೂರ ಪ್ರಯಾಣ ಮಾಡುವಂತಹ ಪ್ಯಾಸೆಂಜರ್ಸ್ ರೆಸ್ಟ್ ರೂಮ್ಸ್ ಎಲ್ಲ ಹೋಗ್ತಾರೆ. 15ರಿಂದ 20 ನಿಮಿಷ ಇಲ್ಲಿ ಕೂಡ ಬಸ್ ನಿಲ್ಲಿಸಿ ಪ್ಯಾಸೆಂಜರ್ಸ್ನೆಲ್ಲ ಪಿಕ್ ಮಾಡಿಕೊಂಡು ಮತ್ತೆ ಪ್ರಯಾಣ ಶುರು ಮಾಡಿದ್ರು. ಹೈವೇ ಮೇಲೆ ಹೈ ಸ್ಪೀಡ್ ಅಲ್ಲಿ ಇತ್ತು ಬಸ್ಸು. ಸುಮಾರು 2ರಿಂದ 2:15 ಆ ಸಮಯದಲ್ಲಿ ಕರ್ನೂಲ್ ಟೋಲ್ ಪಾಸ್ ಆಯ್ತು ಬಸ್ಸು ಕೂಡ. ಆ ಬಸ್ಸು ಹೈ ಸ್ಪೀಡ್ ಅಲ್ಲಿ ಇತ್ತು. ಅದೇ ಲೈನಲ್ಲಿ ಯಾವ ಲೈನಲ್ಲಿ ಬಂದು ಆ ಬಸ್ ಬರ್ತಿತ್ತು ಅದೇ ಲೈನಲ್ಲಿ ಕೂಡ ಒಬ್ಬ ಕುಡುಕ ಪಲ್ಸರ್ ಬೈಕ್ ಅಲ್ಲಿ ಬರ್ತಿದ್ದ. ಅದೇ ಲೈನಲ್ಲಿ ಬಸ್ ಮುಂದೆ ಹೋಗ್ತಿದ್ದ. ಅವನು ಕೂಡ ಕುಡ್ದಿದ್ದ. ಡ್ರಂಕ್ ಅಂಡ್ ಡ್ರೈವ್ ಅವನು ಕೂಡ ಮಾಡ್ತಿದ್ದು. ಇವನು ಏನ್ ಮಾಡಿದಾನೆ, ಬಸ್ ಅವನು ಡ್ರೈವರು ಎತ್ಕೊಂಡೋಗಿ ಡೈರೆಕ್ಟ್ ಆಗಿ ಆ ಗಾಡಿಗೆ ಗುದ್ದಿದ್ದಾನೆ ಬಸ್ನ. ಆಕ್ಸಿಡೆಂಟ್ ಇವರೇ ಮಾಡ್ಕೊಂಡಿದ್ದಾರೆ. ಅಟ್ಲೀಸ್ಟ್ ಅವನಿಗೆ ಗೊತ್ತಲ್ಲ, ಡ್ರೈವರ್ಗೆ ನಿಲ್ಲಿಸಬೇಕಾಗಿತ್ತು, ಬಸ್ನ ಸೈಡ್ಗೆ ಹಾಕ್ಬೇಕಾಗಿತ್ತು, ಏನಾಗಿತ್ತು ಏನಂತ ನೋಡ್ಬೇಕಾಗಿತ್ತು. ಬಟ್ ಈ ಕೆಲಸ ಅವ್ರು ಮಾಡಕ್ ಹೋಗ್ಲಿಲ್ಲ. ಈ ಬೈಕ್ ಓಡಿಸೋ ಹುಡುಗ ಅವನು ದೂರವಾಗಿ ಎಗರ್ಕೋಬಿಟ್ಟು ಆ ಸ್ಪೀಡ್ಗೆ ಹೋಗಿ ಅವನೆಲ್ಲೋ ಹೋಗಿ ಬಿದ್ದೋದ. ಈ ಬೈಕ್ ಏನಿದೆಯಲ್ಲ, ಈ ಗಾಡಿ ಬಸ್ ಕೆಳಗಡೆ ಹೋಗ್ಬಿಡ್ತು. ಒಳಗಡೆ ಆ ಪೆಟ್ರೋಲ್ ಟ್ಯಾಂಕ್ ಇದೆಯಲ್ಲ, ಸೊ ಅಲ್ಲಿ ಹೋಗ್ಬಿಡ್ತು. ಅಲ್ಲಿ ಹೋಗಿ ಸ್ಟಕ್ ಆಯ್ತು ಬೈಕ್. ಓಕೆನಾ? 300ರಿಂದ 400 ಮೀಟರ್ ಇದೇ ಸ್ಪೀಡ್ ಅಲ್ಲಿ ಓಡಿಸ್ತಾ ಬಂದಿದ್ದಾನೆ ಈ ಡ್ರೈವರು ಕೂಡ. ಎಲ್ಲೂ ಕೂಡ ನಿಲ್ಸೋದಕ್ಕೆ ಹೋಗ್ಲಿಲ್ಲ. ಗೊತ್ತಲ್ಲ ಇವನೇ ಆಕ್ಸಿಡೆಂಟ್ ಮಾಡಿರೋದಂತ. ಅಟ್ಲೀಸ್ಟ್ ಇವನು ನಿಲ್ಲಿಸುವಂತಹ ಕೆಲಸ ಮಾಡಬೇಕಾಗಿತ್ತು. ಇವನು ಕೂಡ ಆ ಕೆಲಸ ಮಾಡಲಿಲ್ಲ. ಅಲ್ಲಿ ಸ್ಪಾರ್ಕ್ ಕ್ರಿಯೇಟ್ ಆಗಿ ಆ ಸ್ಪೀಡ್ಗೆ ಆ ಸ್ಪಾರ್ಕ್ ಕ್ರಿಯೇಟ್ ಆಗಿ ಅಲ್ಲೇ ಪೆಟ್ರೋಲ್ ಟ್ಯಾಂಕ್ ಕೂಡ ಇತ್ತು. ಆ ಪೆಟ್ರೋಲ್ ಟ್ಯಾಂಕ್ಗೆ ಬೆಂಕಿ ಬಿತ್ತು. ಬಸ್ ಫುಲ್ ಸುಟ್ಟೋಯ್ತು. ಅಲ್ಲಿರೋರಿಗೆ ಪ್ಯಾಸೆಂಜರ್ಸ್ಗೆ ಪಾಪ ಹೆಂಗ್ ಗೊತ್ತಾಗತ್ತೆ? ನಿದ್ದೆ ಹೋಗ್ತಿರ್ತಾರೆ, ದೂರ ಟ್ರಾವೆಲ್ ಮಾಡ್ತಿರ್ತಾರೆ. ಆ ಸ್ಮೋಕ್ ಬಂತಲ್ಲ, ಆ ಟೈರ್ ಸುಟ್ಟೋಗಿರೋ ಸ್ಮೆಲ್ಲು, ಅಲ್ಲಿ ಬೆಂಕಿ ಉರಿತಿರೋ ಸ್ಮೆಲ್ಲು, ಸೊ ಇದೆಲ್ಲ ಬಂತಲ್ಲ. ಸೊ ಅವಾಗ ಒಬ್ಬೊಬ್ಬರಿಗೆ ಎಚ್ಚರ ಆಯ್ತು. ಸೊ ಒಬ್ಬೊಬ್ರು ನೋಡ್ಕೊಂಡ್ರು, ಕಿಚ್ಚಾಡೋದು ಶುರು ಮಾಡಿದ್ರು. ಮತ್ತೆ ಅಲ್ಲಿ ಎಂಟೈರ್ ಬಸ್ಸಲ್ಲಿ ಸ್ಮೋಕ್ ಫಾರ್ಮ್ ಆಗಿತ್ತು. ಸೊ ಅದರಿಂದ ಯಾರು ಆಪೋಸಿಟ್ ಪರ್ಸನ್ ಯಾರಿದ್ದಾರೆ ಅಂತಾನು ಗೊತ್ತಾಗ್ತಿರ್ಲಿಲ್ಲ. ಮತ್ತೆ ಆ ಡ್ರೈವರ್ ಕಡೆ ಇರೋ ಎಮರ್ಜೆನ್ಸಿ ಡೋರು ಮತ್ತೆ ಆ ಡೋರ್ಸ್ ಎಲ್ಲ ಲಾಕ್ ಆಗಿತ್ತು. ಮತ್ತೆ ಹಿಂದೆ ಇರೋ ಡೋರ್ಸು ಕೂಡ, ಸೊ ಎಮರ್ಜೆನ್ಸಿ ಡೋರ್ಸು ಕೂಡ ಸ್ಟಕ್ ಆಗಿತ್ತು. ಸೊ ಅದರಿಂದ ಏನಾಯ್ತಂದ್ರೆ ಯಾರು ಹೊರಗಡೆ ಬರೋದಕ್ಕಾಗ್ಲಿಲ್ಲ ಬೇಗ. ಹಿಂದೆ ಇರೋರು, ಈ ಬ್ಯಾಕ್ ಸೀಟ್ ಅಲ್ಲಿ ಇರೋರು ಏನ್ ಮಾಡಿದ್ರು ಅಂದ್ರೆ, ಹಿಂದೆ ಆ ಗ್ಲಾಸ್ ಎಲ್ಲ ಹೊಡೆದ್ಬಿಟ್ಟು ಜಂಪ್ ಮಾಡ್ಕೊಂಡು ಹೊರಗಡೆ ಬಂದ್ರು. 15ರಿಂದ 16 ಜನ ಪ್ರಾಣಾಪಾಯದಿಂದ ಪಾಲಾಗಿದ್ದಾರೆ. ಮಿಕ್ಕಿದ ಎಲ್ಲರೂ ಕೂಡ ಅಲ್ಲಿ ಸುಟ್ಟು ಬೂದಿಯಾಗಿದ್ದಾರೆ. ಡ್ರೈವರ್ ಏನಾದ್ರು ಮನಸ್ಸು ಮಾಡಿದ್ರೆ ಈ ಅನಾಹುತದಿಂದ ಪಾರಾಗ್ಬೋದಾಗಿತ್ತು. ಬಟ್ ಅವರ ಕೆಲಸ ಮಾಡ್ಲಿಲ್ಲ. ಅಟ್ಲೀಸ್ಟ್ ನಿಲ್ಸ್ಬಿಟ್ಟು ನೋಡ್ಬೇಕಾಗಿತ್ತು ಏನಾಯ್ತು ಏನಂತ. ಸೈಡ್ಗೆ ಹಾಕ್ಬಿಟ್ಟು ಸೊ ಆ ಕೆಲಸ ಯಾರು ಮಾಡಕ್ ಹೋಗ್ಲಿಲ್ಲ. ಇಲ್ಲಿ ಅಮಾಯಕ ಪ್ರಜೆಗಳ ಜೀವ ಹೋಯ್ತು. ಚಿಕ್ಕ ಮಕ್ಳಿದ್ದಾರೆ, ಸತ್ತೋಗಿದ್ದಾರೆ, ಎಲ್ಲರೂ ಕೂಡ ಸುಟ್ಟೋಗಿದ್ದಾರೆ. ವಿತ್ ಫ್ಯಾಮಿಲಿ ಕೂಡ ದೀಪಾವಳಿಗಂತ ಊರಿಗೆ ಹೋಗಿದ್ರು 4 ಜನ. ಇವರು ಗಂಡ ಹೆಂಡತಿ, 2 ಮಕ್ಕಳು, ಇವರು ಕೂಡ ಸುಟ್ಟು ಬೂದಿಯಾಗಿದ್ದಾರೆ. ಸ್ವಲ್ಪ ಡ್ರೈವರ್ಸ್ ಯಾರು ಗಾಡಿಗಳು ಓಡಿಸ್ತಿರೋ, ಯಾರು ಬೈಕ್ಸ್ ಓಡಿಸ್ತಿರೋ, ಎಲ್ಲರೂ ಕೂಡ ಸ್ವಲ್ಪ ಹುಷಾರಾಗಿ ಓಡಿಸಿ. ಡ್ರಂಕ್ ಅಂಡ್ ಡ್ರೈವ್ ಮಾಡೋದಕ್ಕೆ ಹೋಗ್ಬೇಡಿ. ಸಣ್ಣ ಸಣ್ಣ ತಪ್ಪುಗಳಿಂದ ಈ ತರ ದೊಡ್ಡ ಅನಾಹುತಗಳು ಕೂಡ ಆಗೋಗುತ್ತೆ. ಆದಷ್ಟು ಹುಷಾರಾಗಿರಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಭಾರತ್, ಜೈ ಯೂತ್ ಪವರ್. ಎಲ್ರಿಗೂ ಒಳ್ಳೆಯದಾಗಲಿ.